ಗುರುಜಿ, ಶಂಖ ಸಾಕಷ್ಟು ಜನಕ್ಕೆ ಈ ಶಂಖ ಎಲ್ಲಿಂದ ಬಂತು, ಯಾಕೆ ಪೂಜೆ ಮಾಡ್ತಾರೆ ಅಂಡ್ ಪೂಜೆ ಸಂದರ್ಭದಲ್ಲಿ ಶಂಖವನ್ನು ಊದ್ತಾರಲ್ವಾ, ಸೊ ಯಾಕೆ ಊದುತ್ತಾರೆ, ಅದರಿಂದ ಮನೆಗೆ ಏನೇನು ಉಪಯೋಗ, ಯಾವ ರೀತಿ ಪೂಜೆಗಳು ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದಷ್ಟು ಗೊಂದಲ ಕೂಡ ಇದೆ. ಹಾಗೆ ಅವರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಂಕುವಿನ ಮಹಾತ್ಮ, ಹಿಂದೂ ಪುರಾಣಗಳ ವಿಶೇಷವಾಗಿ ಶಂಕುವಿನ ಮಹತ್ವ ಏನು ಅಂತಂದರೆ, ಸಾಕ್ಷಾತ್ ವಿಷ್ಣು ಅಂಶ, ಶಿವನ ಅಂಶಕ್ಕೆ ಸಂಬಂಧಪಡುವಂಥದ್ದು ಈ ಶಂಖ. ಶಂಖದ ವಿಶೇಷ ಹೇಗೆ ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪೂಜಾ ಪದಗಳು, ಪೂಜಾ ವಿಧಾನಗಳು, ಪೂಜಾ ನಿಗೂಢಗಳು, ಪೂಜೆಯ ಗುಪ್ತ ಸಂಶಯಗಳಿಗೂ ಕೂಡ ಪರಿಹಾರ ಮಾರ್ಗ ಹೇಗೆ ಬರ್ತವೆ ಅನ್ನುವಂಥದ್ದು ತುಂಬ ಆಳವಾಗಿ ಅಧ್ಯಯನ ಮಾಡಿದವರಿಗೆ ಜ್ಯೋತಿಷ್ಯ ಶಾಸ್ತ್ರದಿಂದ ವಿಶೇಷವಾಗಿ ಫಲಾಫಲಗಳನ್ನು ಕಂಡುಹಿಡ್ಕೋಬಹುದು. ಹೀಗಾಗಿ ಜ್ಯೋತಿಷ್ಯದಲ್ಲಿ ಒಂದು ತುಣುಕು ಅನ್ನುವಂಥದ್ದು ಒಂದು ವಿಶೇಷವಾದ ಒಂದು ಸುಲಭವಾದ ವಿಧಾನದಲ್ಲಿ ಒಂದು ಪರಿಹಾರ ಮಾರ್ಗ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಮನೆಯ ವಾಸ್ತುಗೆ ಸಂಬಂಧಪಟ್ಟಂತೆ ಮತ್ತು ಮನುಷ್ಯನ ಏಕಾಂಗಿತನವನ್ನು ಹೇಗೆ ಇನ್ನೊಬ್ಬರ ಜೀವನದಲ್ಲಿ ಸಂಗಾತಿ ಇಲ್ದಿರ ಮತ್ತು ಬೇರೆಯವರು ಯಾರೂ ಸಪೋರ್ಟ್ ಇಲ್ದಿರ ಒಬ್ಬರಿಗೆ ಸನಾತನ ಧರ್ಮದಿಂದ ಒಂದು ಹಿಂದೂ ಪುರಾಣಗಳಲ್ಲೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ತಿಳಿಸ್ಕೊಡುವಂಥದ್ದು ಶಂಖ. ಈ ಶಂಖದ ಮಹಾತ್ಮ ಹೇಗೆ ಅಂತಂದರೆ, ಶಂಖದಲ್ಲಿ 5 ವಿಧಾನಗಳಿದ್ದಾವೆ, 5 ರೀತಿಯ ವಿಧಾನಗಳು ಶಂಖದಲ್ಲಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮೊದಲನೇದಾಗಿ ವಿಷ್ಣು ಶಂಖ ಅಂತ ತಗೊಳ್ಳೋಣ. ವಿಷ್ಣು ಶಂಖ ಅಂತಂದರೆ ಬಲಮುರಿ. 2 ವಿಧಾನಗಳಿದ್ದಾವೆ, ಬಲಮುರಿ ಮತ್ತು ಎಡಮುರಿ ಅಂತ ಅಂದ್ಬಿಟ್ಟು. ಬಲಮುರಿ ವಿಷಯದಲ್ಲಿ ಶಂಖುಗೆ ವಿಷ್ಣು ಸ್ಥಾನವನ್ನು ಕೊಡ್ತೀವಿ. ವಿಷ್ಣು ಭೂಮಂಡಲವನ್ನು, ಇಡೀ ಭೂಮಂಡಲವನ್ನು ವಿಷ್ಣುವಿನ ಆಧಿಪತ್ಯ, ವಿಷ್ಣುವಿನ ಮೇರು ಪರ್ವತವಾಗಿ ಈ ಶಂಖುಗೆ ಬಲಮುರಿ ಶಂಖುವನ್ನು ಆರಾಧನೆ ಮಾಡ್ತಾರೆ. ಈ ಶಂಖು ಹೇಗೆ ಇಡೀ ಭೂಮಂಡಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವ ಹಾಗೆ, ಅಂದರೆ ಶಂಖುನ ನೋಡ್ಬೋದು. ಶಂಖು ನೋಡಿದ್ರೆ ಒಂದು ಸುಳಿ ಆಕಾರದಿಂದ ಮತ್ತು ಗೋಮುಖ ವಾಕ್ಯದಿಂದ ಬಂದಂತಹ ಒಂದು ಶಂಖು ಆಕಾರ ಅನ್ನುವಂಥದ್ದು ಇರ್ಬೋದು. ಅದೇ ಹೇಗೆ ಭೂಮಿಯ ಒಂದು ಒಳಗುಟ್ಟನ್ನು, ಭೂಮಿಯ ಅಂತರಾಳವನ್ನು, ಭೂಮಿಯ ಜಲಪಾತವನ್ನು ಸಂಪೂರ್ಣವಾಗಿ ಈ ಶಂಖುವಿನ, ವಿಷ್ಣುವಿನ ಶಂಖುವಿನಲ್ಲಿ ಆಧಾರದ ಮೇಲೆಗೆ ಕಂಡುಕೋಬಹುದು. ಈ ಶಂಖುವಿನಿಂದ ಮನೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಡುವಂತಹ ಮತ್ತು ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಡುವಂತಹ ಮತ್ತು ತನ್ನ ಜ್ಞಾನೋದಯಕ್ಕೆ ಸಂಬಂಧಪಡುವಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಶಂಖುವಿನಲ್ಲಿ ಆಧಾರದ ಮೇಲೆ ಕಂಡುಕೋಬಹುದು. ಎರಡನೇದಾಗಿ ಶಂಖುವಿನಲ್ಲಿ ಲಕ್ಷ್ಮೀ ಶಂಖ ಅಂತ ಹೇಳ್ತೀವಿ. ಲಕ್ಷ್ಮೀ ಶಂಖ ಅಂತಂದರೆ ಬಲಮುರಿ ಮತ್ತು ಎಡಮುರಿ. ಈ ರೀತಿಯಾಗಿ ಬಲಮುರಿ ಲಕ್ಷ್ಮಿಗೆ ಸಂಬಂಧಪಡುವಂಥದ್ದು, ಎಡಮುರಿ ವಿಷ್ಣುವಿಗೆ ಸಂಬಂಧಪಡುವಂಥದ್ದು. ಹೀಗಿರುವಾಗ ಲಕ್ಷ್ಮಿ ಕಟಾಕ್ಷ ಅಂತಂದರೆ ಮನೆಯಲ್ಲಿ ಆಗು ಹೋಗುಗಳು, ಏನು ಅಡೆತಡೆಗಳು, ಮನಿ ಬ್ಲಾಕೇಜಸ್ ಅಂತಂತಿರುತ್ತೆ. ಅಂತಂದರೆ ದುಡ್ಡಿನ, ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಂಬಂಧಗಳು, ಅಂತಂದರೆ ಹಣಕಾಸಿನಲ್ಲಿ ಸ್ತಬ್ಧವಾಗಿದ್ದರೆ, ಅಂತಂದರೆ ಸಾಲ ಬರುವಂಥದ್ದು, ಸಾಲ ಕೊಡುವಂಥದ್ದು ಅಥವಾ ಲೋನ್ಗಳು ಯಾವುದೇ ರೀತಿಯಲ್ಲಿ ಆಗ್ತಾ ಇರಲ್ಲ ಮತ್ತು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲ್ಲ. ಬಿಸ್ನೆಸ್ ಮಾಡ್ತಾ ಇದ್ರೂ ಕೂಡ ಎಷ್ಟೇ ಕಷ್ಟಪಟ್ಟು ಕೆಲಸ ಕಾರ್ಯಗಳು ನಿಯತ್ತಿಂದ ಮಾಡ್ತಾ ಇದ್ರೂ ಕೂಡ ಲಕ್ಷ್ಮಿ ಅನ್ನೋಂಥದ್ದು ಮನೆಗೆ ಬರ್ತಾ ಇರಲ್ಲ. ಈ ರೂಪದಲ್ಲಿದ್ದಾಗ ಬಲಮುರಿ ಶಂಖುವನ್ನು ಮತ್ತು ಎಡಮುರಿ ಶಂಖುವನ್ನು ಎರಡನ್ನೂ ಕೂಡ ತಂದ್ಕೋಬೋದು. ಎರಡೂ ತಂದು ವಿರುದ್ಧ ದಿಕ್ಕಿಗೆ ಇಟ್ಟು ಮನೆ ದೇವರಿನಲ್ಲಿ ಹೇಗೆ ಕುಲದೇವರನ್ನು, ಇಷ್ಟ ದೇವರನ್ನು ಪೂಜೆ ಮಾಡ್ತೀವೋ ಹಾಗೆ ಕುಂಭಸ್ಥಾಪನೆ, ಕಳಶವನ್ನು ಇಟ್ಟು ಕಳಶದ ಎಡಬದಿ ಮತ್ತು ಬಲಬದಿ ಈ ಶಂಖುಗಳನ್ನು, ಶಂಖ ಮತ್ತು ವಿಷ್ಣು ಶಂಖ ಮತ್ತು ಲಕ್ಷ್ಮೀ ಶಂಖ ಎರಡನ್ನೂ ಕೂಡ ಪೂಜೆ ಮಾಡ್ತಾ ಇದ್ದಾಗ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.